ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಯೂಟ್ಯೂಬ್ ಕಮೆಂಟ್ಸಲ್ಲಿ ಒಂದು 4-5 ಜನ ಬ್ರೋ ಕ್ಯಾಂಪಿಂಗ್ ವಿಡಿಯೋ ಮಾಡಿ ಅಂತಿದ್ರು. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೀನಿ. ಅಡುಗೆ ಮಾಡ್ಕೊಳಕ್ಕೆ ಪೆಟ್ರೋಲ್ ಬೇಕಾ? ಬಾರೋಣ. ಆಗು ಗುರು, ಇದಕ್ಕೆ ಹೋಗುತ್ತೆ, ಗನ್ ಹೋಗುತ್ತೆ. ಗನ್ ಹೋತಾ है गन अंदर. ಏನು देखतीर्तावर ಅದು ಹಿಡಿಯೋದೇ 40 ರೂಪಾಯಿದು. ನೀನು ಎಷ್ಟು ಹಾಕಿದ್ರು. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ, ಪ್ಯಾಕ್ ಮಾಡ್ಕೊಂಡೆ. ಹಾಗೆ ಮುಂದೆ ಬಂದು ಇಲ್ಲಿ ರೇಷನ್ ತಗೊಳ್ಳೋಣ ಅಂತ ಬಂದರೆ ಸೊಸೈಟಿ ಅಕ್ಕಿ ಕೊಡ್ತಾರೆ ಗುರು. ಓಕೆ, ದಿಸ್ ಇಸ್ ½ ಕಿಲೋ. ಕೆಳಗಡೆನೇ ಕೋಳಿ ಇಟ್ಟವ್ರೆ. ನಮ್ಮ ತಾಣೆಗೂ ನಂಗೆ ತಗೊಳಕ್ಕಾಗ್ತಿಲ್ಲ ಕೋಳಿ ಚಾಯ್ಲಿ. ಹೌದಾ, ½ ಕಿಲೋ ರೈಸ್, ½ ಕಿಲೋ दाल, then 10 rupees that mirchi, then ½ kilo onion, then ½ kilo tomato. What about tomato kg? How much it is tomato? Tomato ½ kg. 60. Oh, then make it for no tomato skip. ಈರುಳ್ಳಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ಜೀರಾ ಪೌಡ್ರು ಎಲ್ಲ ತಗೊಂಡು ಪ್ಯಾಕ್ ಮಾಡಬೇಕು. ಇವಾಗ ಇದಷ್ಟು ನೋಡಿ, ಇದಷ್ಟಕ್ಕೆ 175 ರೂಪಾಯಿ ಆಯಿತು. ಇವಾಗ ಇಲ್ಲೊಂದು ಎಕೋ ಪಾರ್ಕ್ ಅಂತಿದೆ. ನಮ್ಮ ಹತ್ರ ದುಡ್ಡು ಕಿತ್ಕೋತಾರ. ಓಕೆ, ಥ್ಯಾಂಕ್ಸ್. ಹೆಜ್ಜೆ ಇಡೋಕ್ಕಾಗದಿರೋಷ್ಟು ಜನ ತುಂಬ್ಕೊಂಡವ್ರು ಇವಾಗಲೇ. ನೋಡಿ, ಇದು ಎಕೋ ಪಾರ್ಕಲ್ಲಿ ಬಹುಶಃ ವ್ಯೂ ಪಾಯಿಂಟ್ ಬಿಟ್ಟರೆ ಬೇರೇನಿಲ್ಲ. ಚಿಕ್ಕ ಮಕ್ಳು ಆಡೋಕ್ಕೆ ಜೋಕಾಲಿ ಆಡ್ರೆ ಮದುವೆಗೆ ಮಕ್ಳು ವಯಸ್ಸಿಗೆ ಬಂದವರೆಲ್ಲ ಜೋಕಾಲಿ ಆಡ್ತಾರೆ. ಇಲ್ಲಿಂದ ಕೆಳಗೆ ಅಲ್ಲೇನು ಬೆಳ್ಳು ಕಾಣಿಸ್ತಿದೆಯಲ್ಲ, ಅದೆಲ್ಲ ಬಾಂಗ್ಲಾದೇಶ ನೋಡಬೇಕು ಅನ್ನೋರು ಇಲ್ಲಿಗೆ ಬಂದರೆ ಇಲ್ಲಿಂದ ನಿಮಗೆ ಬಾಂಗ್ಲಾದೇಶದ ವ್ಯೂ ಪಾಯಿಂಟ್ ಕಾಣುತ್ತೆ. ನೋಡಿ, ಗಂಡು ಮಕ್ಕಳೆಲ್ಲ ಇಲ್ಲಿ ಮಕ್ಳಿಗೆ ಆಟ ಆಡಿಸ್ತವ್ರೆ, ಹೆಣ್ಮಕ್ಳು ಮಕ್ಳು ಆಟ ಆಡ್ತವ್ರೆ. ಇವಾಗ ಇಲ್ಲೊಂದು ಕೇವ್ ಇದೆ, ಗುಹೆ. ಆ ಗುಹೆಗೆ ಹೋಗ್ತಿದ್ದೀವಿ. ಹೊಡಿಯೋ ಮಾವಸ್ವಾಮಿ ಹೆಸರು ಒಂಥರ ಚೆನ್ನಾಗಿದೆ. ಬಟ್ ಇಲ್ಲೂ ಅಷ್ಟೇ, ಇವತ್ತು ಸಾಕಪ್ಪ ಭಾನುವಾರ ನಾನು ಅದಕ್ಕೆ ಟ್ರಾವೆಲ್ ಮಾಡಲ್ಲ. ಬನ್ನಿ ಒಂದ್ಸಲ ಕೇವ್ ಒಳಗೆ ಹೋಗಿ ಬಂದ್ಬೋಣ. ಇವ್ರೇನು ಹೇಳ್ತವ್ರೆ, ಇದು ಗಾರೋ ಭಾಷೆಯಲ್ಲಿದೆ ಹಾಡು. ಗಾರೋ ಅಂತೀನಿ, ಕಾಶಿ. ಮೌಸ್ವಾಯಿ ಗುಹೆಗೆ ಹೋಗುವಂಥ ದಾರಿ ತುಂಬ ಚೆನ್ನಾಗಿ ಇಟ್ಕೊಂಡವ್ರೆ. ನಂಗೆ ಇಲ್ಲಿ ಖುಷಿ ಆಗೋದೇನು ಅಂತಂದರೆ, ಎಲ್ಲೂ ಪ್ಲಾಸ್ಟಿಕ್ ಬೀಳ್ದೇನೆ ಚೆನ್ನಾಗಿ ಇಟ್ಕೊಂಡವ್ರೆ. ಅದೊಂದು ತುಂಬ ಖುಷಿ ವಿಚಾರ. ಭಾನುವಾರ ಬಂದು ಜನ ಸಿಗಾಕೊಂಡು ಸಾಯ್ತವ್ರೆ. ಹತ್ಕೊಂಡು ಹೋಗ್ರೋ ಮರಯ್ಯ. ಈ ಗುಹೆ ಒಳಗೆ ಹೋಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಹೋಗೋದಕ್ಕೆ ದಾರಿ ತುಂಬ ಚಿಕ್ಕದಾಗಿದೆ. ಇಷ್ಟೇ, ಒಬ್ಬೊಬ್ಬರೇ ಹೋಗೋದಕ್ಕೆ ಮಾತ್ರ ಸಾಧ್ಯ. 2-3 ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಆ್ಯಸ್ ಯೂಶ್ವಲ್ ಸುಣ್ಣದ ಕಲ್ಲಿಂದ ಮಾಡಿರುವಂತಹ ಗುಹೆ. ನೋಡಿ, ಇದೆಲ್ಲ ಸುಣ್ಣದ ಕಲ್ಲಿಂದನೇ ಈ ಥರ ಗುಹೆ ಆಗಿದೆ. ನಂಗೆ ಒಂದೊಂದ್ಸಲ ಏನು ಯೋಚನೆ ಬರುತ್ತೆ ಗೊತ್ತಾ, ಯಾವುದೋ ಒಂದು ಪ್ರಾಣಿ ಇಲ್ಲೇ ಬಿದ್ದುಬಿಟ್ಟು 100 ವರ್ಷ ಆಗಿ ಅದು ಅದರ ದೇಹ ಎಲ್ಲ ಹಾಳಾಗ್ಬಿಟ್ಟು ಆಮೇಲೆ ಈ ಥರ ಗುಹೆ ಆಗಿರ್ಬೋದಾ ಅಂತ ಒಂದೊಂದ್ಸಲ ಹಂಗೂ ಅನಿಸುತ್ತೆ ನನಗೆ. ಸಿಕ್ಕಾಬಿಟ್ಟೆ ನೀರವೆ. ಭಾನುವಾರ ಆಗಿರೋ ಕಾರಣ ಜನರನ್ನ ಸೇರಿ ಕೇಳ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ನಮಗೆ. ಚೆನ್ನಾಗೇನೋ ಇದೆ, ಬಟ್ ಜನ ಡೆನ್ಸಿಟಿ ಜಾಸ್ತಿ ಇದೆ ಜನಗಳದ್ದು. अंकल ಏನು ತೋರಿಸ್ತಾರೆ ಹೇಳಿ ಅಂಕಲ್. आई कैन गो दिस वे. पूजा ओके. टेंपल कौन सा टेंपल? पूजा इधर के ओके. ಯಾವುದೋ ಪೂಜೆ ಮಾಡ್ತಾರಂತೆ. ಬಹುಶಃ ಕಾಶಿ ಜನರು ಮಾಡ್ಬೋದು ಪೂಜೆನ. ಇದು ಎಂಟ್ರಿನೇ ಒಂದು ಕಡೆ, ಎಕ್ಸಿಟ್ ಒಂದು ಕಡೆ ಇದೆ ಅನಿಸುತ್ತೆ. ಹಾಗಾಗಿ ವಾಪಸ್ ಯಾರು ಗೊತ್ತಾಗಲ್ಲ. ಒನ್ ವೇ ಇದು ನೋಡಿ ಯಾವ ಥರ ರಚನೆ ಆಗಿದೆ. ಇದೆಲ್ಲ ಬೆಳ್ಳಗಿದೆ, ಇದೆಲ್ಲ ಸುಣ್ಣ ನೀರು ಹರಿದು ಹಿಂಗಾಗ್ಬಿಟ್ಟದೆ. ಪ್ರಾಕೃತಿಕವಾಗಿ ಗಾಳಿಗೆ ತೆರ್ಕೊಂಡಿದೆ.
ಸಖತ್ತಾಗಿದೆ ನೋಡಿ ಇಲ್ಲಿ ಅಲ್ವಾ. ಗುಹೆಯಿಂದ ಎಕ್ಸಿಟ್ ಆಗ್ತಾ ಬಂದ್ವಿ. ಇದು ಎಕ್ಸಿಟ್ ಪಾಯಿಂಟು. ಆಚೆ ಬಂದಾಯಿತು ಗುಹೆಯಿಂದ. ಇಷ್ಟ ನೋಡ್ರಪ್ಪ ಗುಹೆ. ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ದೇವ್ರೆ ಶಿವನೇ ಭಗವಂತ, ನನ್ನ ಡ್ರೋನ್ ಕಳೆದೋಗಿತ್ತು ಗುರು. ನೋಡಿ ಅಲ್ಲಿದೆ, ಅಲ್ಲಿ ಬಿದ್ದಿದೆ. ಯಪ್ಪ, ಇಲ್ಲಿಂದ ನೋಡಿ ಕೆಳಗೆ ಒಂದೇ ಪ್ರಪಾತ ಆಯಿತಾ. ಮೇಲೆ ನೋಡಿ ಹೆಂಗಿದೆ, ಹತ್ತಕ್ಕೂ ದಾರಿ ಇಲ್ಲ ಗುರು. ಯಪ್ಪ, ಇಂಥ ಪ್ಲೇಸಲ್ಲಿ ನನ್ನ ಡ್ರೋನ್ ಬಿದ್ದು ನೋಡಿ ಇಲ್ಲಿ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಹಾಂ, ಮಳೆ ಏನಾರು ಬಂದರೆ ನನ್ನ ಡ್ರೋನ್ ಇಲ್ಲೇ ಇವತ್ತು. ದೇವರೇ, ಇನ್ಮೇಲೆ ಯಾವತ್ತೂ ಹಾಂ ಸತ್ರು ನಾನು ಏನಂತ ಕರಿತೀವಿ ಇದರಲ್ಲೊಂದು ಮೋಡಿದೆ. ಆ ಮೋಡ್ಗೆ ನಾವು ಎಂಥ ಮೋಡ, ಸ್ಪೋರ್ಟ್ಸ್ ಮೋಡ್ ಅಂತ ಕರಿತೀವಿ. ಸ್ಪೋರ್ಟ್ಸ್ ಮೋಡಲ್ಲಿ ಸತ್ರು ಹೋಗಲ್ಲಪ್ಪ. ಇನ್ಮೇಲೆ ಸ್ಪೋರ್ಟ್ಸ್ ಮೋಡಲ್ಲಿ ಹೋದರೆ ಇದೇ ಹಣೆ ಬರ. ಕಾಡೊಳಗೆ ಗುರು, ಸೀರಿಯಸ್ಲಿ ಅಪ್ಪ. ಇಲ್ಲ, ನೀವು ನೋಡಿ ಇಲ್ಲಿ ಪ್ಲೇಸು ಆ್ಯಕ್ಚುಲಿ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಏನೂ ಆಗಿಲ್ಲ ಸದ್ಯಕ್ಕೆ. ಕೈ ಎಲ್ಲ ಶೇಕ್ ಆಗ್ತಿದೆ ನಂದು. ಅಯ್ಯೋ ದೇವರೇ, ಯಪ್ಪ ನೋಡಿ ಇಲ್ಲಿ ಹಿಂಗಿದೆ ಪರಿಸ್ಥಿತಿ ಆಯಿತಾ. ಸಿಕ್ಕಿದ್ದು ಖುಷಿ ಆಯಿತು ಗುರು. ಸದ್ಯ ದೂರ ಎಲ್ಲೂ ಹೋಗಿ ಬಿದ್ದಿಲ್ಲ, ಇಲ್ಲೇ ಬಿದ್ದಿತ್ತು. ಜಗಜ್ಯೋತಿ ಬಸವಣ್ಣನ ಆಶೀರ್ವಾದ ಜಾಸ್ತಿ ಇದೆ ಅನಿಸುತ್ತೆ. ಇಲ್ಲ, ನನಗೆ ಈ ಟೈಮಲ್ಲಿ ಅವ್ರ ವಚನಗಳೇ ನನ್ನನ್ನು ತಡೆ ಹಿಡಿಯೋದು. ನನಗೆ ಎಷ್ಟೇ ಆಗದೆ ಇದ್ರೂ, ಇನ್ ದ ಸೆನ್ಸ್ ಎಷ್ಟೇ ಭಯ ಆದ್ರೂ ನಾನು ಸಮಾಧಾನ ತಗೊಳ್ಳೋದು ಅವ್ರು ನೆನೆಸ್ಕೊಂಡೆ. ಸೊ ಬಸವಣ್ಣನ ನೆನೆಸ್ಕೊಂಡು ಸಮಾಧಾನ ತಗೊಂಡು ಡ್ರೋನ್ ಹುಡ್ಕೋಣ ಅಂತ ಬಂದು ಕೊನೆಗೂ ಹುಡುಕಿದ್ದೀನಿ. ಆಲ್ರೆಡಿ 7 ಸಿಸ್ಟರ್ ವಾಟರ್ಫಾಲ್ ಕಣ್ಣು ತುಂಬ್ಕೊಂಬಿಡಿ. ನೋಡಿ, ಕೈ ಮೇಲೆ ಇಷ್ಟೊಂದು ಗಾಯ ಮಾಡಿಕೊಂಡು ಬೇಲಿ ಒಳಗೆಲ್ಲ ನುಗ್ಗಿ ಇಳಿದು ಅಲ್ಲಿ ನನ್ನ ಡ್ರೋನ್ನ ಹಾರಿಸ್ತಿದ್ದೀನಿ. ಅಯ್ಯೋ ದೇವರೇ. ಇವಾಗಲೂ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ತು. ಅದು ಏನು ಆಗದೆ ಮತ್ತೆ ಆರ್ತಿದೆ, ಅದು ಖುಷಿ ವಿಚಾರ. 7 ಸಿಸ್ಟರ್ ವಾಟರ್ಫಾಲ್ ನೋಡೋಕೆ ಹೋಗಿ ಇದಕ್ಕೆ 7 ಅಕ್ಕ ತಂಗಿರ ಜಲಪಾತ ಅಂತ ಕರೀತಾರೆ. 7 ಅಕ್ಕ ತಂಗಿರ ಜಲಪಾತ ನೋಡೋಕೆ ಹೋಗಿ 7 ಮಾಡಿಸ್ಕೊತಿದ್ದೆ ಗುರು ನಾನು. ಹೆಚ್ಚು ಕಡಿಮೆ ಆಗಿದ್ದಿದ್ರೆ 3 ನಾಮ ಹಿಂಗೆ 3 ನಾಮ ಹಿಂಗೆ 1 ನಾಮ ಫುಲ್ ಉದ್ದಕ್ಕೆ ಹಾಕ್ಸ್ಕೊತಿದ್ದೆ. ಇವತ್ತು ಡ್ರೋನ್ ಏನಾದ್ರು ಫುಲ್ ಕ್ರ್ಯಾಶಾಗಿ ಸಿಕ್ಕಿಲ್ಲ ಅಂದಿದ್ರೆ, ಅಥವಾ ಇನ್ನೂ ಒಂದು 50 ಅಡಿ ಕೆಳಗೆ ಬಿದ್ದಿದ್ರೆ ಶಿವಾರ್ಪಣ ನಮಸ್ತು, ಅಷ್ಟೇ ಮುಗ್ದೇ ಹೋಗಿತ್ತು ಕತೆ. ಬ್ರೋ, ಡಬಲ್ ಡೆಕ್ಕರ್ ಬ್ರಿಡ್ಜ್ ದಟ್ ವೇ. ಓಹೋ, ಹೆಂಗ್ ಗುರು ಡಬಲ್ ಡೆಕ್ಕರ್ ಬ್ರಿಡ್ಜ್ ಉಲ್ಟಾ ಹೋಗೋಕೆ ಹೇಳ್ತವ್ರೆ. No, okay. So, what's your name actually? So this is actually a drone. Hold it tightly. Okay. This is how it looks.
I'll open it. So you want to fly it? You want to fly it? Whenever I stayed now, nobody allows me to touch their expensive things. That day I thought like whenever I get expensive things, I should. Đi bật phà. Ngặt tiền. So wait. Keep it on the land. There. So hold it like this, top from the top angle. Keep it there. There. Keep it on the land. Keep it. Yeah. You come here. What's your name? You come here. So. This is the. You tap this. You tap this both and leave it. When it leave it. This is how it works. See, come. This. Yeah. Hold this. So wait. Let me check. Hey, don't. Only up. Make it. I thought this key. No, don't press those buttons. Only operate with this now. You press now this. Back, front and back. Only Back, here back. only. Actually, I'm pursuing a final year degree in a distance education. Okay. So this is my full time work. Yeah. ಇವಾಗ ಇಲ್ಲೊಂದು ಫ್ಯಾಮಿಲಿಯವ್ರು ಬಂದಿದ್ರು, ಅಲ್ಲಿ ಹಂಗೆ ಡ್ರೋನ್ ಹಾರಿಸ್ತಿದ್ದೆ ಅಲ್ಲಿ ಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡಿಕೊಡಿ ನಮ್ಮದು ಡ್ರೋನಲ್ಲಿ ಅಂದರು. ಅದಕ್ಕೆ ನಾನು ಹೇಳಿದೆ ಒಂದು 500 ರೂಪಾಯಿ ಕೊಡಿ, ಒಂದು 5 ನಿಮಿಷ ಮಾಡಿಕೊಡ್ತೀನಿ ಅಂತ. ಇಲ್ಲ ಬೇಡ, ನಮ್ಗೆ 2 ನಿಮಿಷ ಸಾಕು ಅಂದರು. ಸರಿ ಅಂಥೇಳಿ 200 ರೂಪಾಯಿ ಮಾಡಿಕೊಡ್ತೀನಿ. ಇದೆಲ್ಲ ಸುಮ್ಮನೆ ಏನೋ ಈ ಥರ ಚಿಪ್ಸ್ಗಾಗುತ್ತೆ ಅಷ್ಟೇ. ಬಟ್ ಈ ಥರ ಮಾಡ್ಬೋದು ನಾನು ಎಲ್ಲೋದ್ರೂ. ಆದರೆ ಅವಾಗಲೇ ಕ್ರಾಶ್ ಆಯ್ತಲ್ಲ, ಹಂಗೆ ಕ್ರಾಶ್ ಆಗಿಬಿಟ್ರೆ ಕಷ್ಟ. Hello. ಹಂಗಾಗಿ Say. So what's your name? Say, just say, my name is. Say, my name is Ezra. My name is Ezra. Hello. Hi. Say, can I be say? You can sing Kasi song. ಆ ಹುಡುಗಿ ನಾಚ್ಕತ್ತವಳೆ, ಇರಲಿ. ಓಕೆ. ಸೊ ಅವ್ರು ನಂಗೆ ಅನ್ನ ಹಾಕ್ತವ್ರೆ. ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್. Yeah, sure. ಬಾಯ್. ಇನ್ನು ಬಾಯ್ಲೇನೂ ಇದೆ ಹೇಳೋದು. ಇಲ್ಲಿ ಕೂತ್ಕೊಂಡು ತಿಂದು ಹೋಗೋದಿದ್ನ. ಚಿಪ್ಸ್ ಎಲ್ಲ ಕೊಟ್ಟವ್ರೆ. ಆ ಡ್ರೋನ್ ವೀಡಿಯೋಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದವು. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ. ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ. ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ. ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ.
decker is that one. Oh, there are 2 double decker. That one. That road. Yeah. It's not double decker. That's a double You'll decker. go first to the Kindra. Labing name. Yes. Yeah, I'll go there. Double decker. Yeah, double decker. That's a double decker, okay? Yeah, okay. Thanks. Yeah. We'll meet. Yeah, sure. Bye bye. Oh, come send Yeah. the Bye. Hey, Oh, you'll send in WhatsApp, no? I'll send in WhatsApp for photo. Okay. Yeah, okay. Bye bye. Bye bye. ಬಾಯ್. ಇಲ್ಲಿ ಬಂದ್ವಿ ನಾವು ಟೈರ್ನ ಬ್ರೋ ಡಬಲ್ ಡೆಕ್ಕರ್ ಬ್ರಿಡ್ಜ್ ಹಾಂ ಬಂದ್ ಟುಮಾರೋ ಓ 5 PM ಕ್ಲೋಸ್ ಫಾರ್ ವಿಸಿಟರ್ಸ್. ಓಹೋ come tomorrow. Today bond. Today close. ಟುಡೇ ಕ್ಲೋಸ್ಡ್. Kok ada rasta return back. Very बहुत आ गया. ಹಾಂ Go to the Bulgar. Halfway return back because big gate now. Gate is closed. gate is closed. So tomorrow when it get open? 6 AM? 5, 6. So okay. Then Where do you stay? I have a tent. Then. Go to Tirupati. Here not allowed stay tent. Oh, here not allowed. No, tent no. Tent not allowed. Bro, myself Sudarshana. I am from Karnataka. I have a tent. So today I want to go there. You can understand in English? No English. ನಾನು ಟೆಂಟೆಲ್ಲ ಹಾಕ್ಬಿಟ್ಟು ಸೆಟ್ಲ್ ಮಾಡಿದೆ. ಅವ್ರ ಹತ್ರ ಏನೋ ಸಾದ ಬೂದ ಮಾಡಿಬಿಟ್ಟು ನೈಸ್ ಮಾಡಿಬಿಟ್ಟು ಪುಸ್ತಕ ಉಳ್ಕೊಳ್ಳೋಕ್ಕೆ ಎಲ್ಲದನ್ನೂ ರಿಮೂವ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನೋಡಿ ಫ್ರೇಮ್ ಬ್ಯಾಗ್ನೂ ರಿಮೂವ್ ಮಾಡಿದ್ದೀನಿ ಇವತ್ತು. ಇಷ್ಟೊತ್ತರೆಗೂ ಇರೋ ಸೈಕಲ್ ಓಡಿಸಿದೆ, ಅದಕ್ಕೆ ನಮ್ಗೆ ನೀರು ತಂದು ಕೊಡ್ತಾರೆ ಕೇಳಿದ ತಕ್ಷಣ. ಥ್ಯಾಂಕ್ ಯು. ಟೊಮೆಟೊ ನೀರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಿ. ಇನ್ನೇನು ಬೇಕು ನನಗೆ, ಅಕ್ಕಿ ಎಲ್ಲ ತೊಳ್ಕೊಬೇಕು ಕ್ಲೀನಾಗೆ. ಮಳೆ ಬೇರೆ ತುಪ್ಪು ಅಂತ ಉದ್ರಕ್ಕೆ ಶುರುವಾಗಿದೆ. ಇಲ್ಲಿ ಅಕ್ಕಿ ಇದೆ, ಸೊಸೈಟಿ ಅಕ್ಕಿ. ಆಮೇಲೆ ಇಲ್ಲಿ ಇದೇನಿದೆ, ಬೇಳೆ ಇದೆ. ಲೆಟ್ಸ್ ಮೇಕ್ ಸಮಥಿಂಗ್. ಅಡುಗೆ ಮಾಡೋಕ್ಕೆ ಹೋಗಿ ಟೆಂಟೇ ಸುಟ್ಟೋಗ್ಬಿಡ್ತು. ದರಿದ್ರ ಅವಸ್ಥೆ ಆಯಿತು ಇವತ್ತು. ನಂದು ಕೈಯೆಲ್ಲ ಬೊಬ್ಬೆ ಬಂದ್ಬಿಡ್ತು. ಎತ್ತಿ ಹೊರಗಿಟ್ಟೆ. ಅವಾಗಲೇ ಮಳೆ ಬರ್ತಿತ್ತು. ಮಳೆ ಬರಲಿಲ್ಲ ಅಂದರೆ ಹೊರಗೆ ಅಡುಗೆ ಮಾಡ್ತಿದ್ದೆ. ಮಳೆ ಬಂದಿದ್ದ ಕಾರಣ ಟೆಂಟ್ ಒಳಗೆ ಇಟ್ಬಿಟ್ಟಿದೆ. ನೋಡ್ರೆ ಕೆಳಗೆ ಬೇರೆ ಸೀಟ್ ಇದೆ. ಸ್ನೇಹಿತರೆ, ಇದು ನಮ್ಮ ದಾಲ್ ಕಿಚಡಿ. ಈ ದಾಲ್ ಕಿಚಡಿನ ತಿಂದ್ಬಿಟ್ಟು ಮಲ್ಕೋತೀನಿ. ಟೆಂಟ್ ಎಲ್ಲ ಸುಟ್ಟೋಯ್ತು, ಕೈಯೆಲ್ಲ ಗೊಬ್ಬೆ ಬಂತು. ಏನೂ ಮಾಡೋಂಗಿಲ್ಲ. ಟೆಂಟ್ ಸುಟ್ಟೋಗಿರೋದು ದೊಡ್ಡ ಲಾಸು. ಸುಮಾರು 3-4 ಸಾವಿರ ರೂಪಾಯಿ ಲಾಸು. ಅದನ್ನು ಹೊಲ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀನಿ ನಾಳೆ ನಡೆದ್ರಲ್ಲಿ. ಹೊಲ್ಕೊಂಡಿಲ್ಲ ಅಂದರೆ ನಾನು ಮಲ್ಕೊಳಕ್ಕಾಗಲ್ಲ ಆ್ಯಕ್ಚುಲಾಗಿ. ಸೊ ಇವತ್ತಿನ ಮಟ್ಟಿಗೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು, ಓಕೆ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ನೀವು ತಿಂದ್ಬಿಟ್ಟು ಮಲ್ಕೊಳ್ಳಿ. ನನ್ನ ಥರ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ಕೊಬೇಡಿ. ಯಾ, ಗುಡ್ ನೈಟ್.